ಈಗ ನಾನು 15ರ ಮಗ್ಗಿಲಿ ವೇದಿಕ್ ಮ್ಯಾಥ್ಸನ್ನ ಬರಿತಾ ಇದ್ದೀನಿ. 15 ಅಂದರೆ ಇಲ್ಲಿ ಫಸ್ಟ್ ನಂಬರ್ 1 ಇದೆ, 1ನ ಮಗ್ಗಿ ಬರ್ಕೋಬೇಕು. ನೆಕ್ಸ್ಟು 5ರ ಮಗ್ಗಿ ಬರ್ಕೋಬೇಕು. 1 2 3 4 5 6 7 8 9 10. ಈಗ ನಾವು 5ರ ಮಗ್ಗಿ ಬರ್ಕೋಬೇಕು. 5 10 15 20 25 30 35 40 45 50. ಈಗ ನಾವು ಯಾವ ರೀತಿ ಮಾಡೋದು ಅಂದರೆ 15 ಒಂದಲೇ 15, 15 ಎರಡಲೇ. ಈಗ ನೋಡಿ ಇಲ್ಲಿ 10 ಇದೆ. 10ನಲ್ಲಿ ನಾವು 0 ಬರ್ಕೋಬೇಕು. ಇವೆರಡನ್ನು ಪ್ಲಸ್ ಮಾಡ್ಕೋಬೇಕು. 3 ಆಗುತ್ತೆ. 15 ಎರಡಲೇ 30 ಆಗುತ್ತೆ. ಈಗ ನಾವು 5ಅನ್ನು ಇಲ್ಲಿ ಬರ್ಕೋಬೇಕು. ಇವೆರಡನ್ನು ಪ್ಲಸ್ ಮಾಡ್ಕೋಬೇಕು. ಎಷ್ಟಾಗುತ್ತೆ? 4 ಆಗುತ್ತೆ. 15 ಮೂರಲೇ 45 ಆಗುತ್ತೆ. ಇದರಲ್ಲಿ ನಾವು 0 ಬರ್ಕೋಬೇಕು. ಇದನ್ನು ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ? 4 + 2 6 ಆಗುತ್ತೆ. ಇದರಲ್ಲಿ ನಾವು 5ಅನ್ನು ಬರ್ಕೋಬೇಕು. ಇದನ್ನು ಪ್ಲಸ್ ಮಾಡ್ಕೋಬೇಕು. 5 + 2 7 ಆಗುತ್ತೆ. ಈಗ ಇಲ್ಲಿ 30 ಇದೆ, ಇಲ್ಲಿ 0 ಬರ್ಕೋಬೇಕು. ಈಗ 6 + 3ನ ಕೂಡಿಕೊಂಡು ಎಷ್ಟು ಬರುತ್ತೆ? 9 ಆಗುತ್ತೆ. 15 6ಲೇ 90 ಆಗುತ್ತೆ. ಈಗ 35 ಇದೆ, 5 ಇಟ್ಬಿಟ್ಟು 7 + 3 ಎಷ್ಟಾಗುತ್ತೆ? 10 ಆಗುತ್ತೆ. 15 7ಲೇ 105 ಆಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿ 40 ಇದೆ, 40ನಲ್ಲಿ ನಾವು 0 ಬರೀಬೇಕು. ಈಗ 4 + 8 + 4ಅನ್ನು ನಾವು ತಗೊಂಡ್ರೆ ಎಷ್ಟಾಗುತ್ತೆ? 12 ಆಗುತ್ತೆ. 15 8ಲೇ 120 ಆಗುತ್ತೆ. ಈಗ ಇಲ್ಲಿ 45 ಇದೆ, 45ನ 5 ಇಟ್ಟು ಈಗ 9 + 4ಅನ್ನು ಬರಿಬೇಕು. 9 + 4 ಎಷ್ಟಾಗುತ್ತೆ? 14 ಆಗುತ್ತೆ. 15 9ಲೇ 145 ಆಗುತ್ತೆ. ಈಗ ನಾವು ಇಲ್ಲಿ 50 ಇದೆ, 50ನಲ್ಲಿ 0 ಇಡಬೇಕು. ಈಗ 10 + 5 ಎಷ್ಟಾಗುತ್ತೆ? 15 ಆಗುತ್ತೆ. 150. ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ಕರೆಕ್ಟಾಗಿರುತ್ತೆ. ಈಗ ನಾವು ನೆಕ್ಸ್ಟು ಯಾವ್ದು ಮಾಡೋಣ ಅಂದರೆ 16 ಟೇಬಲನ್ನು ಮಾಡೋಣ. 16ರ ಮಗ್ಗಿ. ಈಗ ನಾವೇನು ಮಾಡಬೇಕು? ಫಸ್ಟು 1ರ ಮಗ್ಗಿನ ಬರ್ಕೋಬೇಕು. 1 2 3 4 5 6 7 8 9 10. ಈಗ ನಾವು 6ರ ಮಗ್ಗಿನ ಬರ್ಕೋಬೇಕು. 6 12 18 24 30 36 42 48 54 60. ಈಗ ನೆಕ್ಸ್ಟ್ ನಾವು ಇದನ್ನು ಮಲ್ಟಿಪ್ಲಿಕೇಶನ್ನು ಯಾವ ಥರ ಗುಣಿಸೋದು ಅಂದರೆ 16 ಒಂದೇ 16, ಅದನ್ನು ನಾವು ಹಾಗೆ ಇಡಬೇಕಾಗುತ್ತೆ. 16 ಎರಡಲೇ ಎಷ್ಟಾಗುತ್ತೆ ಅಂದರೆ ನಾವೀಗ ಇಲ್ಲಿ 12 ಇದೆ, 2ಅನ್ನು ಇಟ್ಟು ಇದನ್ನು ಪ್ಲಸ್ ಮಾಡ್ಕೋಬೇಕು. ಎಷ್ಟಾಗುತ್ತೆ? 3 ಆಗುತ್ತೆ. 16 ಎರಡಲೇ 32 ಆಗುತ್ತೆ. ಈಗ ನಾವು 16 ಮೂರಲೇ ನೋಡೋಣ. ಇಲ್ಲಿ 18 ಇದೆ, ಅದರಲ್ಲಿ 8ಅನ್ನು ಇಟ್ಟು ಈಗ 3 + 1 ಎಷ್ಟಾಯಿತು? 4 ಆಯಿತು. 48 ಅಂದರೆ 16 ಮೂರಲೇ 48 ಆಯಿತು. ಈಗ 16 4ಲೇ ಎಷ್ಟು ಅಂತ ನೋಡೋಣ. ಇಲ್ಲಿ 24 ಇದೆ, 24ರಲ್ಲಿ 4ಅನ್ನು ಇಲ್ಲಿಟ್ಟು 4 + 2 ಮಾಡ್ಕೊಳ್ಬೇಕು. ಎಷ್ಟಾಗುತ್ತೆ? 6 ಆಗುತ್ತೆ. 16 4ಲೇ 64 ಆಯಿತು. ಈಗ ನೆಕ್ಸ್ಟು 30 ಇದೆ, ಅದರಲ್ಲಿ 0 ಇಟ್ಟು ಈಗ 5 + 3 8, 16 5ಲೇ 80 ಆಗುತ್ತೆ. ಈಗ ನೆಕ್ಸ್ಟು 36 ಇದೆ, ಅದರಲ್ಲಿ 6 ಬರೆದ್ಬಿಟ್ಟು 6 + 3 ಎಷ್ಟಾಯಿತು? 9 ಆಯಿತು. 16 6ಲೇ 96 ಆಯಿತು. ಈಗ 42 ಇದೆ, ಅದರಲ್ಲಿ 2 ಇಟ್ಟು 7 + 4 ಮಾಡಿಬಿಟ್ಟು 7 + 4 10, 16 7ಲೇ 102 ಆಗುತ್ತೆ.
ಈಗ ನೆಕ್ಸ್ಟು 16 ಎಂಟ್ಲೆ 8 ಇಟ್ಬಿಟ್ಟು 4 + 8 8 ಮಾಡಿದ್ರೆ ಎಷ್ಟಾಗುತ್ತೆ? 12 ಆಗುತ್ತೆ. 16 ಎಂಟ್ಲೆ 128 ಆಗುತ್ತೆ. ಈಗ 16 9 ಎಷ್ಟಾಗುತ್ತೆ ಅಂದರೆ ಇಲ್ಲಿ 54 ಇದೆ. 4 ಇಟ್ಬಿಟ್ಟು 5 + 9 5 + 9 14 ಆಗುತ್ತೆ. 144 ಆಗುತ್ತೆ. ಈಗ ನೆಕ್ಸ್ಟು 0 ಇಟ್ಟು 10 + 6 16 ಆಗುತ್ತೆ. 16 × 160. ಈ ರೀತಿ ನಾವು ಮಲ್ಟಿಪ್ಲಿಕೇಷನನ್ನು ಮಾಡ್ಬೋದಾಗಿದೆ.